हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭ ಎಂಬತಕ್ಕಂಥದ್ದು ತುಂಬಾ ಕಡಿಮೆ, ಮಾನಸಿಕವಾದಂತಹ ಒತ್ತಡ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ಇಂತಹ ಒಂದು ಸನ್ನಿವೇಶಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಬಹಳ ಕಷ್ಟ ಅನಿಸುತ್ತೆ. ಆದರೆ ಜೊತೆಯಲ್ಲಿರ್ತಕ್ಕಂಥವ್ರು ಮತ್ತು ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು, ಯಾಕೆಂದ್ರೆ ಕಷ್ಟ ಎಂಬತಕ್ಕಂಥದ್ದು ದಿನಕ್ಕೊಂದರಂತೆ ಸಮಸ್ಯೆ ಬರುವಾಗ ಯಾರಾದರೂ ಒಬ್ಬರು ಪರಿಹಾರಕ್ಕೂ ಯಾರಾದರೂ ಒಬ್ಬರ ಸಹಾಯವನ್ನು ಅಪೇಕ್ಷೆ ಪಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಮೇಷರಾಶಿಯವರು ಏನನ್ನ ಮಾತಾಡೋದು ಬಹಳ ಕಷ್ಟ, ಯಾವುದನ್ನು ಆಲೋಚನೆ ಮಾಡೋದು ಕಷ್ಟ. ಯಾಕೆಂದ್ರೆ ಗ್ರಹಸ್ಥಿತಿಗಳು ಸರಿ ಇಲ್ಲ, ಮಾನಸಿಕವಾದಂತಹ ಒತ್ತಡವು ಸಾಕಷ್ಟು ಇದೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ಮಾಡಬೇಕಾದಾದ್ರೂ ಏನು, ಅಥವಾ ಹೇಗ್ ಮಾಡ್ತೀರಿ, ಹೇಗ್ ಸುಧಾರಿಸ್ಕೊಳ್ತೀರಿ, ಆ ಸುಧಾರಿಸುವಂತಹ ಪರಿಸ್ಥಿತಿಯೂ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನೋ ಅಥವಾ ನಿಮ್ಮ ಮೇಲಧಿಕಾರಿಗಳನ್ನೋ ಅವ್ರು ಹೇಳುವಂತಹ ಒಂದಷ್ಟು ಮಾತನ್ನು ತಾವು ಆಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಕಾಣಬಹುದು. ಹಾಗೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಳುವುದಾದ್ರೆ ಒಂದು ತಾಮ್ರದ ತಟ್ಟೆನೋ ಅಥವಾ ತಾಮ್ರದ ಪಾತ್ರೆಯಲ್ಲೋ ಒಂದಿಷ್ಟು ಕೆಂಪು ನೀರನ್ನ ಮಾಡಿಕೊಂಡು, ಅಂದ್ರೆ ಸುಣ್ಣ ಮತ್ತು ಅರಿಶಿಣವನ್ನು ಮಿಶ್ರಣ ಮಾಡಿ ನೀರು ಹಾಕಿ ಅದನ್ನ ಕೆಂಪು ನೀರು ಮಾಡಿಕೊಂಡು ಅಥವಾ ಓಕಳಿ ನೀರು ಮಾಡಿ ಅದನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ನಿಮ್ಮಲ್ಲಿರುವಂತಹ ಅಥವಾ ನಿಮಗೆ ಎದುರಾಗುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಇವತ್ತು ಕೆಂಪು ಗಂಧ, ಕೆಂಪು ವಸ್ತ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಕೆಂಪು ಗಂಧವನ್ನ ತಾವು ಹಣೆಗಚ್ಕೊಳ್ತಕ್ಕಂಥದ್ದು, ಕೆಂಪು ವಸ್ತ್ರವನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಕರವಸ್ತ್ರವನ್ನಾಗಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಈ ಪ್ರಕಾರ ನೀವು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಾಗೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕು. ಆ ತಾಳ್ಮೆ ಎಂಬತಕ್ಕಂಥದ್ದಿದ್ರೆ ಮಾತ್ರ ಎಲ್ಲವೂ ಸಾಧ್ಯ ಆಗತ್ತೆ ಇವತ್ತಿನ ಫಲಾಫಲಗಳಲ್ಲಿ. ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಾವು ಏನನ್ನ ಮಾಡ್ತಿದ್ದೀರಿ, ಏನನ್ನ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ ಅದ್ರ ಕಡೆ ಗಮನ ಕೊಡಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಬಹಳಷ್ಟು ಇದೆ. ಆದರೆ ವ್ಯವಹಾರಗಳಂತಕ್ಕಂಥದ್ದು ಅಷ್ಟೇ ಒಂದು ಕೆಲಸಗಳನ್ನ ಇವತ್ತು ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿಯೂ ಇದೆ. ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಾವು ಏನನ್ನ ಶ್ರಮಿಸ್ತಾ ಇದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂತ ರೀತಿಯಲ್ಲಿದೆ. ಆರ್ಥಿಕ ಸಂಕಷ್ಟಗಳು ಒಂದು ಕಡೆ, ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ ಮತ್ತೊಂದು ಕಡೆ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ಕೊಂಡ್ರೆ ಆ ಬದಲಾವಣೆಯನ್ನ ತರಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಇವತ್ತು ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಇಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದ ನಂತರ 1 ಗಂಟೆ 20 ನಿಮಿಷದ ನಂತರ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಆದರೆ ನಿಮ್ಮ ವೃತ್ತಿ ಧರ್ಮದಲ್ಲಿ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಗಮನಿಸಕ್ಕಾಗ್ದಿರ ಒಂದಲ್ಲ ಒಂಥರ ಅಚಾತುರ್ಯಗಳನ್ನ ತಂದುಕೊಂಡು ಇಲ್ಲದ ಸಮಸ್ಯೆಗೀಡಾಗುವಂತ ಪರಿಸ್ಥಿತಿಯು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕಾದ್ರೆ ಆರ್ಥಿಕ ಸಂಕಷ್ಟದಿಂದ ಬೇಗ ಹೊರಗಡೆ ಬರಬೇಕು. ಹಣಕಾಸಿನ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮೌನದಿಂದ ಇರಬೇಕು. ಇವತ್ತು ನಿಮ್ಮ ವೃತ್ತಿ ನಿಮ್ಮ ಅನುಕೂಲ, ಯಾವುದೂ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ದೂರಭಾರ ಪ್ರಯಾಣದಲ್ಲೂ ವ್ಯತ್ಯಾಸ ಕಾಣ್ತಾ ಇದ್ದೀರಿ.
ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಇದಕ್ಕಾಗಿ ನಿಮ್ಮ ಕುಲದೇವರ ಪ್ರಾರ್ಥನೆ, ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು. ಮಧ್ಯಾಹ್ನ 2 ಗಂಟೆವರೆಗೂ ಹೀಗೆ ತೊಂದರೆ ಇದೆ. 2 ಗಂಟೆ ನಂತರ ಒಂದಿಷ್ಟು ಬದಲಾವಣೆ ತಂದುಕೊಳ್ಬಹುದು. ಆದ್ರೆ 2 ಗಂಟೆ ಒಳಗೆ ಆಗುವಂತಹ ವ್ಯತ್ಯಾಸಗಳಿದೆಯಲ್ಲ, ಇದು ಮಾನಸಿಕವಾಗಿ ಬಹಳಷ್ಟು ಒತ್ತಡ ಕೊಡುತ್ತೆ. ಈ ಮಾನಸಿಕವಾಗಿರ್ತಕ್ಕಂತಹ ಒತ್ತಡಗಳಿಂದ ಬೇಗ ನೀವು ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದ್ರೆ ತಾಯಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನ ಆರಾಧನೆ ಮಾಡಿ. ವೃಷಭ ರಾಶಿಯವರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಸಹಿತ ಅಸಮಾಧಾನ ಅಂತಕ್ಕಂಥದ್ದೇ ತುಂಬಿ ತುಳುಕ್ತಿರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತಾ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಾ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದನ್ನ ಸರಿಯಾದ ರೀತಿ ಆಲೋಚನೆ ಮಾಡಕ್ಕಾಗ್ದಿರಾ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುವಂತ ಪರಿಸ್ಥಿತಿ ಇದೆ. ಆದ್ರೆ ನೀವು ಮಾಡುವಂತ ಕೆಲಸ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಬಂದು ಒದಗುವಂತಹ ತೊಂದರೆಗಳಿದೆಯಲ್ಲ, ಈ ತೊಂದರೆ ತಾಪತ್ರೆಗಳನ್ನ ಸರಿಪಡಿಸ್ಕೊಳ್ಳೋದ್ರೆ ಇದ್ರೆ ಇಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗೋದು ಸಹಜವೇ. ಹಾಗೆ ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾದ್ರೂ ಆಗುವಂತಹ ಆರ್ಥಿಕ ಸಂಕಷ್ಟಗಳಿದೆಯಲ್ಲ, ಇದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗಬೇಕು, ಮನಸ್ಸಲ್ಲಿರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ನೀವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋವುಗಳಿಗೆ ಗೋಗ್ರಾಸ ಕೊಡೋದ್ರಿಂದ ಸಾಕಷ್ಟು ವಿಶೇಷವಾದಂತ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಅರ್ಥಪೂರ್ಣವಾದಂತಹ ಬದುಕಿನ ಕಡೆ ಚಿಂತನೆ ಮಾಡಬೇಕಾದ್ರೆ ಮೊದಲು ತಮ್ಮ ಕುಲದೇವರ ಪ್ರಾರ್ಥನೆ ಆಗಬೇಕು, ಗುರುಗಳ ಮಾರ್ಗದರ್ಶನ ಇರಬೇಕು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ ಆದ್ರೂ, ಒಂದಿಷ್ಟು ಅನುಕೂಲಗಳಾಗುವಂತಹ ಕಾಲವಾದ್ರೂ ಅದು ಸರಿಯಾಗಿ ಗೋಚರಿಸೋದಿಲ್ಲ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದಿದ್ದಾಗ ಅಥವಾ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅಧಿಕವಾಗಿ ಬಂದಾಗ ಅಲ್ಲಿ ತೊಂದರೆಗಳಿಗೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ಒಂದು ಕಡೆ ಗುರುವಿನ ಅನುಗ್ರಹ ಇದೆ, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವ್ಯವಹಾರಗಳೇನು ನಡೀತಾ ಇಲ್ಲ, ಅದಕ್ಕಾಗಿ ಮಾನಸಿಕವಾದಂಥ ಒತ್ತಡದಲ್ಲೂ ಸಿಲುಕೊಳ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಒಂದು ಅದೃಷ್ಟದ ಕಾಲ ಆಗುತ್ತೆ. ಈ ಸಮಯದಲ್ಲಿ ತಾವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಿಯ ದೇವಸ್ಥಾನಕ್ಕೋ ಅಥವಾ ಗ್ರಾಮ ದೇವತೆನೋ ಅಥವಾ ಶಿವಾರಾಧನೆನೋ ಅಥವಾ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡತಕ್ಕಂಥದ್ದು ಅಥವಾ ಅಲ್ಲಿ ಕೊಡುವಂತ ಶ್ರೀಗಂಧವೋ ಅಥವಾ ಅಲ್ಲಿರ್ತಕ್ಕಂಥ ಮೃತ್ತಿಗೆ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಬರುವಂತ ಕಷ್ಟಗಳಿಂದ ಬೇಗ ಮುಕ್ತರಾಗ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಬೇಕು. ಹಾಗೆ ಒಂದಷ್ಟು ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಹಾಕುವ ಹೆಜ್ಜೆನಲ್ಲೇ ಒಂದಷ್ಟು ವ್ಯತ್ಯಾಸ ಆಗಿ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಮಹಾಪರ್ವ ಹೇಗಿರುತ್ತೆ, ಆ ಕೆಲಸ ಯಾವುದೇ ಆದ್ರೂ ಆದಂಗೆ ಇರುತ್ತೆ, ಕೆಲಸ ಪರಿಪೂರ್ತಿ ಆಗುವುದಿಲ್ಲ. ಹೀಗಿರುವಾಗ ಅದನ್ನ ಯಾವ ರೀತಿ ಮುಂದುವರಿಸ್ತೀರಿ? ಅಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಒಂದು ದಿನದ ಮಟ್ಟಿಗೆ ಏನೋ ಮಾಡ್ತೀರಿ ಅಂತ ಮುಂದೆ ನೋಡಿದ್ರು ಅಲ್ಲಿ ವ್ಯತ್ಯಾಸ ಆಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಒಳ್ಳೇದಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಮಟ್ಟಿಗೆ ಗರ್ಜನೆ ಮಾಡ್ತೀರಿ. ನಿಮ್ಮ ಗರ್ಜನೆ ಹೇಗಿರುತ್ತಪ್ಪ ಅಂದ್ರೆ ಅದು ಕೆಲಸ ಆಗುತ್ತೆ ಇಲ್ಲ ಅನ್ನೋದು ಅದು ಆಮೇಲಿನ ಕತೆ. ಆದ್ರೆ ಕೆಲಸಕ್ಕೂ ಮುನ್ನ ಒಂದಿಷ್ಟು ಗರ್ಜನೆ ಮಾಡ್ತೀರಿ, ವ್ಯವಹಾರಗಳನ್ನು ಏನೋ ಮಾಡ್ಬೇಕು ಅನ್ಕೊಳ್ತೀರಿ, ತೃಪ್ತಿಕರವಾದಂತಹ ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ನಿಮಗೆ. ಆದ್ರೆ ಯಾವುದೊಂದನ್ನು ಮಾಡ್ಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಹಾಗೆ ಮನಸ್ಸಲ್ಲಿ ತುಂಬಾ ಚಂಚಲತೆ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ ನೀವು ಅಭಿವೃದ್ಧಿಯನ್ನು ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳ ಕಡೆ ತಾವು ಏನ್ ಚಿಂತನೆ ಮಾಡ್ತಿದ್ರು, ಯಾವುದನ್ನ ಆಲೋಚನೆ ಮಾಡ್ತಿದ್ರು, ಯಾವೆಲ್ಲ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರೋ ಎಲ್ಲವನ್ನು ಸಹಿತ ಮಧ್ಯಾಹ್ನಿಕ 2:20 ನಂತರ ಒಂದಿಷ್ಟು ಒಳಿತಾಗತ್ತೆ. ಆದ್ರೆ 2:20 ಒಳಗೆ ತಾವು ತೆಗೆದುಕೊಳ್ಳುವಂತ ಹಾಕುವಂತ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವ್ಯತ್ಯಾಸಗಳಾಗುವಂತ ಪರಿಸ್ಥಿತಿನೇ ಇದೆ. ಆದ್ರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಗುಮುಖ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಯೋಗ ಫಲ ಸಹಿತ ಇವತ್ತು ಬಹಳ ಚೆನ್ನಾಗಿದೆ. ಹಾಗಾಗಿ ಶಕ್ತಿ ದೇವತೆಯನ್ನು, ಭಗವತಿಯನ್ನು ತಾವು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದ್ರೆ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಮುನ್ನಡೆಯಬೇಕು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ ನಿಮಗೆ ಒಂದಷ್ಟು ವ್ಯತ್ಯಾಸ ಆಗುತ್ತೆ ನಿಜ. ಹಾಗಂತ ಕೈ ಬಿಟ್ಟು ಕೂತ್ಕೊಳ್ಳುವಂಥದ್ದಲ್ಲ. ಎಲ್ಲಾ ಕೆಲಸಗಳನ್ನು ಮಾಡಿ, ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಹಾಗೆ ಹಿರಿಯರ ಮಾತನ್ನು ಇವತ್ತು ತುಂಬಾ ಆಲಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರ್ಬೇಕು. ಮಂಗಳವಾರ ರಾಹುಕಾಲದಲ್ಲಿ ದೇವ್ರ ಮುಂದೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ರೆ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಹಾಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ
ಬಹಳಷ್ಟು ಗಮನ ಕೊಡಬೇಕು ಸಿಂಹರಾಶಿಯವರು. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮ ಮತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಪ್ರತಿನಿತ್ಯ ಹಾಕುವ ಹೆಜ್ಜೆಗೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇರೋದ್ರಿಂದ ನೀವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಹಿರಿಯರ ಮಾತನ್ನೇ ಆಲಿಸಬೇಕು. ಯಾಕೆಂದ್ರೆ ಸದಾಕಾಲ ನಿಮ್ಮ ಆಲೋಚನೆಗಳು ಬೇರೆ, ಇವತ್ತಿನ ನಿಮ್ಮ ಆಲೋಚನೆ ಬೇರೆ. ಇವತ್ತು ನೀವು ಆಲೋಚನೆ ಮಾಡ್ತಿರತಕ್ಕಂಥ ರೀತಿಯಲ್ಲಿ ಒಂದಷ್ಟು ತೊಂದರೆಗಳಿದೆ, ಒಂದಷ್ಟು ಅಸಮಾಧಾನ ಇದೆ, ಸಮಾಧಾನ ಇಲ್ಲದಂಥ ರೀತಿ ಇರೋದ್ರಿಂದ ನೀವೇನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಅರಿವಿಲ್ಲ. ಆದರೆ ಬೇಡವಾದ ವಿಚಾರಗಳನ್ನು ತಲೆ ತುಂಬಿಕೊಂಡು ಇಲ್ಲದ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಆಗುವುದರಿಂದ ಸಾಧ್ಯವಾದರೆ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಹುರುಳಿಕಾಳು ಮತ್ತು ಉದ್ದು ಅಂದ್ರೆ ರಾಹು ಕೇತುಗಳನ್ನ ನಮಸ್ಕಾರ ಮಾಡಿಕೊಂಡು ಉದ್ದು ಮತ್ತು ಹುರುಳಿಯನ್ನ ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ರಾಹು ಅಂದ್ರೆ ಉದ್ದಿನ ಬೇಳೆ ಹಾಕುವಂಥದ್ದು, ವಾಯುವ್ಯದಲ್ಲಿ ನಿಂತುಕೊಂಡು ಹುರುಳಿಕಾಳು ಹಾಕುವಂಥದ್ದು, ಈ ಪ್ರಕಾರವಾದಂತಹ ಅನುಷ್ಠಾನವನ್ನು ಮಾಡಿದ್ರೆ ಅಂದ್ರೆ ರಾಹುಕೇತುವಿನ ಅನುಗ್ರಹವನ್ನು ಪಡೆದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಒಂದಷ್ಟು ಕೆಲಸದ ಒತ್ತಡಗಳು ಸಾಕಷ್ಟು ಇದೆ, ಮಾನಸಿಕವಾದಂಥ ಒತ್ತಡ ಇದೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ಲದಂತ ರೀತಿಯಲ್ಲಿದೆ. ಒಂದಷ್ಟು ಆತಂಕಕ್ಕೊಳಗಾಗುವಂತ ಪರಿಸ್ಥಿತಿ ಆಗ್ತಾ ಇದೆ. ಇವತ್ತು ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದಷ್ಟು ಭಯನೂ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಮಾತ್ರ, ಆದರೆ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಲ್ಲ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ತುಂಬಾ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ನಿಮ್ಮ ವೃತ್ತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ನಿಮಗಿದ್ರು ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಏನೇ ವ್ಯವಹಾರಗಳು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಹಿಂದೆ ಬೆನ್ನಿಗೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಮುತ್ತುಗದ ಎಲೆ ಇದ್ರೆ ಮುತ್ತುಗದ ಎಲೆಯನ್ನ ಒಂದು ತೆಗೆದುಕೊಂಡು ಎಲೆಯ ಮಧ್ಯದಲ್ಲಿ ಒಂದಿಷ್ಟು ತೊಗರಿ ಬೆಳೆಯನ್ನ ಹಾಕಿ, ಅದರ ಮೇಲೆ ಒಂದಷ್ಟು ಅರಿಶಿನ ಪುಡಿಯನ್ನ ಹಾಕಿ, 2 ಬಿಳಿ ಎಕ್ಕದ ಹೂಗಳನ್ನ ಇಟ್ಟು ಎಲ್ಲಾದ್ರೂ ಹತ್ತಿರದಲ್ಲಿ ಒಂದು ಹಸಿರು ಗಿಡದ ಮೇಲೆ ಇಡೋದ್ರಿಂದ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ಆದ್ರೆ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕೊಳ್ಳೋದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಈ ಸಮಸ್ಯೆಗಳಿಂದ ತಾವು ಹೊರಗಡೆ ಬರಬೇಕಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ವಾನಗಳಿಗೆ, ಅಂದ್ರೆ ನೀವು ಸಾಕಿರುವಂಥದ್ದಾದ್ರೂ ಸರಿ, ಬೀದಿಯಲ್ಲಿ ಇರ್ತಕ್ಕಂಥದ್ದಾದ್ರೂ ಸರಿ, ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸಿ. ಹಾಗೆ ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗೂ 12 ಗಂಟೆ 42 ನಿಮಿಷದವರೆಗೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾತಿರಲಿ. ಎಲ್ಲಾ ಮಾತಿಗೂ ಕಮಿಟ್ ಆಗ್ತಕ್ಕಂಥದ್ದಲ್ಲ, ಯಾವುದೇ ಕಾಗದ ಪತ್ರಿಕೆ ಸಹಿ ಆಗ್ತಕ್ಕಂಥದ್ದಲ್ಲ. ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ಲ, ಆದ್ರೆ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಸಡನ್ ಆಗಿ ತೀರ್ಮಾನ ತಗೊಂಡು ಏನೋ ಮಾಡ್ತೀನಿ ಅಂತ ಮುಂದೆ ನಡೆದ್ರೆ ಆ ಕೆಲಸವೂ ಆಗೋದಿಲ್ಲ, ಅದರಿಂದ ತೊಂದರೆನೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನವಾಗಿರಲಿ, ಎಚ್ಚರಿಕೆಯಿಂದ ನಡಿಬೇಕಾಗಿರ್ತಕ್ಕಂಥದ್ದು. ಕೆಲವೊಂದು ಸತಿ ಮಾತು ಕಮಿಟ್ ಆಗ್ಬಿಡ್ತೀರಿ, ಕೆಲವಷ್ಟು ವ್ಯವಹಾರಗಳನ್ನ ಏನೋ ಮಾಡಬೇಕು ಅಂತ ಮುಂದಾಗ್ತೀರಿ, ಆದ್ರೆ ಏನೋ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನಿಮ್ಮ ವೃತ್ತಿಯನ್ನ, ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಬೇಕಾದ ಧರ್ಮ. ಹಾಗೆ ಏನೇ ಮಾಡಬೇಕಾದ್ರೂ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನ ಅರ್ಥಕೊಳ್ಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಬಹಳ ದೂರದ ಆಲೋಚನೆಗಳನ್ನ ಮಾಡ್ತಿದ್ದೀರಿ, ಅಂಗೈಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ಬಿಡ್ತಾ ಇದ್ದೀರಿ, ಬಹಳ ದೂರದ ಆಲೋಚನೆ ಮಾಡ್ತಾ ಇದ್ದೀರಿ. ನಿಮ್ಮ ಆಲೋಚನೆಗಳಿಂದ ನಿಮ್ಮ ಅಂಗೈಲಿರ್ತಕ್ಕಂಥ ನಿಮ್ಮ ಸಾಮ್ರಾಜ್ಯವನ್ನ ಬಿಟ್ಟು, ಅಥವಾ ನಿಮ್ಮ ಖುಷಿ ಸಂತೋಷವನ್ನ ಬಿಟ್ಟು, ಅಥವಾ ನಿಮಗಾಗಬೇಕಾಗಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಬಿಟ್ಟು ಬೇರೆಲ್ಲ ಆಲೋಚನೆ ಮಾಡ್ತಾ, ಇಲ್ಲದ ಅಥವಾ ಆಗದಿರತಕ್ಕಂಥ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ದೂರ ನಡೀತೀರಿ. ಇದರಿಂದ ನಿಮ್ಮ ಆರೋಗ್ಯವೂ ಹಾಳು, ನಿಮ್ಮ ಮಾನಸಿಕವಾದಂಥ ಒತ್ತಡ ಹಾಳು. ಜೊತೆಗೆ ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಇಲ್ಲದ ತಪ್ಪುಗಳಲ್ಲಿ ತಾವು ತಲೆ ಬಗ್ಸಿ ನಿಲ್ಲಬೇಕಾಗತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೇದಾಗ್ಲಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧನ ಆಸ್ಥಾನದಿಂದ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದ ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಏನ್ ಮಾಡಬೇಕು, ಏನ್ ಬಿಡಬೇಕು, ಯಾವುದು ಸರಿ ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ಬಹಳಷ್ಟು ಚಿಂತಿಸ್ತಿರ್ತೀರಿ. ಆದ್ರೆ ನಿಮ್ಮ ಆಲೋಚನೆಗೆ ತಕ್ಕ ಫಲವನ್ನ ತಾವು ಸರಿಪಡಿಸ್ಕೊಳಕ್ ಆಗದಂತ ರೀತಿಯಲ್ಲಿದ್ದೀರಿ. ಇವತ್ತು ಬೇಡವಾದಂತಹ ವಿಚಾರಗಳ ಕಡೆ ನಿಮ್ಮ ಗಮನ ಇದೆಯೇ ವಿನಃ ಸರಿಯಾದಂತಹ ರೀತಿಯ ಆಲೋಚನೆ ಮಾಡಿ ಸರಿಯಾದನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ತುಂಬಾ ಕಡಿಮೆನೇ ಇದೆ. ಹಾಗೆ ಇವತ್ತು ನೀವೇನ್ ಮಾಡಬಹುದು, ಏನ್ ಮಾಡಿದ್ರೆ ಸರಿ ಇರುತ್ತೆ,
ಯಾವುದು ಸರಿ ಹೋಗ್ಬೋದು, ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡ್ತಾ ಮುನ್ನಡೆಯೋದಾದ್ರೆ ಇವತ್ತು ತಾಯಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆದು ಇವತ್ತು ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದಂತಹ ಕಾಯಕ ಅಂದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು. ಸಾಧ್ಯವಾದರೆ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಮನೆಯಿಂದ ಆಚೆ ಹೊರಡುವಾಗ, ನಿಮ್ಮ ಕೆಲಸಕ್ಕಾಗ್ಲಿ ವಿದ್ಯಾಭ್ಯಾಸಕ್ಕಾಗ್ಲಿ ಯಾವುದೋ ಒಂದು ವಿಚಾರಕ್ಕಾಗಿ ಮನೆಯಿಂದ ಆಚೆ ಹೊರಡ್ತೀನಿ ಅಂದ್ರೆ ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳನ್ನ, ಹಸಿರು ಅಂದ್ರೆ ಕಡಲೆಕಾಳನ್ನ ನೀರಲ್ಲಿ ನೆಂದಿರ್ತಕ್ಕಂಥ ಕಡಲೆಕಾಳು ಸಿಕ್ಕಿದ್ರೆ ಸಂತೋಷ. ಅಕಸ್ಮಾತ್ ಈ ಕ್ಷಣಕ್ಕೆ ಅದು ಸಿಗೋದಿಲ್ವಲ್ಲ, ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನ ಉತ್ತರಾಭಿಮುಖವಾಗಿ ನಿಂತು ನಿಮ್ಮಲ್ಲಿರುವಂತಹ ಸಮಸ್ಯೆಗಳು, ಇವತ್ತು ಎದುರಾಗುವಂತಹ ತೊಂದರೆ ತಾಪತ್ರೆಗಳಿಂದ ಬೇಗ ವಿಮುಕ್ತರಾಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನ ನೀರಿಗೆ ಹಾಕಿ. ಈ ಪ್ರಕಾರ ಮಾಡಿಕೊಂಡು ನೀವು ಮುಂದೆ ನಡೆದ್ರೆ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದ್ರೆ ಇವತ್ತು ನಿಮಗೆ ಅರಿಯದ್ದು, ನಿಮಗೆ ಜ್ಞಾನಕ್ಕೆ ಬಾರದ್ದು, ಅಥವಾ ನಿಮಗೆ ಅದರ ಸರಿಯಾಗಿ ಅದರ ಕಡೆ ಅನುಭವ ಇಲ್ದಿರ ಇದ್ರೆ ಮತ್ತೊಬ್ಬರ ಮುಖಾಂತರನಾದ್ರೂ ಕೆಲವು ವಿಚಾರಗಳು ತಿಳ್ಕೊಂಡು ಮುಂದೆ ನಡೀರಿ. ಆದ್ರೆ ಏನೂ ಗೊತ್ತಿಲ್ದಿರ, ಏನೋ ಆಗುತ್ತೆ ಬಿಡು, ಮಾಡ್ತೀನಿ ಬಿಡು, ಇದು ಮಾಡಿದ್ರೆ ನಾಳೆ ಕೆಟ್ಟರೆ ತಿರುಗಿ ಸರಿಪಡಿಸ್ತೀನಿ ಬಿಡು ಅಂತ ಮಂಡಧೈರ್ಯದಲ್ಲಿ ಮುಂದೆ ಹೋಗ್ಬೇಡಿ. ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ಮಟ್ಟಿಗೆ ಲಾಭವನ್ನು ಕಂಡು ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಕೆಲವಷ್ಟು ವ್ಯವಹಾರಗಳನ್ನ ಏನೇ ಮಾಡಬೇಕಾದ್ರೂ ಒಂದು ಒಳಮನಸ್ಸು ಹೇಳುತ್ತೆ ಇದು ಸರಿ ಇದು ತಪ್ಪು ಅಂತ. ಆದ್ರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿ ಕ್ಷಣಕ್ಕೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀರಿ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳ ಮಾತು ನಿಮಗೆ ಸಿದ್ಧಿ ಆಗಬೇಕು, ನಿಮ್ಮಿಷ್ಟದ ಪ್ರಕಾರ ನಿಮ್ಮ ಕೆಲಸ ಆಗಬೇಕು ಅಂತ ಚಿಂತನೆ ಮಾಡ್ತಿದ್ದೀರಿ. ಬಿಟ್ರೆ ನನ್ನ ನಡೆ ನಡವಳಿಕೆಗಳಿಂದ ಆಗ್ತಿರ್ತಕ್ಕಂಥ ವ್ಯತ್ಯಾಸವನ್ನ ಸರಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಅರಿವನ್ನು ಮಾತ್ರ ಮರಿತಿದ್ದೀರಿ. ಹಾಗೆ ಒಂದಷ್ಟು ಜವಾಬ್ದಾರಿ ಹೊತ್ತು ನಡಿಬೇಕಾಗಿರ್ತಕ್ಕಂಥ ನೀವು ಜವಾಬ್ದಾರಿಗಳಿಲ್ಲದೆ ನಡೆಯುವಂತ ಪರಿಸ್ಥಿತಿ ಎದುರಾಗ್ತದೆ. ಇದಕ್ಕಾಗಿ ಶನೇಶ್ವರನ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಆರೋಗ್ಯವನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ನರನಾಡಿಗಳಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಳಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ನಿಮ್ಮದಾಗಬೇಕಾದ್ರೂ ಇವತ್ತು ಸಾಧ್ಯವಾದ್ರೆ ರಕ್ತವರ್ಣದ ಗಂಧ ಅಂದ್ರೆ ಕೆಂಪು ಬಣ್ಣದ ಗಂಧ, ಆ ಕೆಂಪು ಬಣ್ಣದ ಗಂಧವನ್ನ ಒಂದಿಷ್ಟು ತಿಲಕದ ರೂಪದಲ್ಲಿ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಬದಲಾವಣೆಯನ್ನ, ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆದ್ರೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದ್ರಿಂದ, ಮಾನಸಿಕವಾದಂತಹ ಒತ್ತಡಗಳಿರೋದ್ರಿಂದ, ಹೆಚ್ಚೆಚ್ಚು ಜವಾಬ್ದಾರಿತವಾದಂತಹ ಕಾಯಕಕ್ಕೆ ನೀವು ಮುಂದಾಗಬೇಕಾಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ತೊಂದರೆಗಳು ಸಾಕಷ್ಟು ಇದೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆ ದೇವರನ್ನೇ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಕೂತು ಮಾತಾಡಿ, ಹಾಗೆ ಇವತ್ತು ಮಾಡುವ ಕೆಲಸಗಳನ್ನ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮ ಹೇಗಿರುತ್ತಪ್ಪ ಅಂದ್ರೆ ಅಂದುಕೊಂಡಿದ್ದನ್ನ ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ನಮಗೆ, ಆದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ವ್ಯವಹಾರಗಳಲ್ಲಿ ಏನೋ ಬದಲಾವಣೆ ತರಬೇಕು, ತರಲಿಕ್ಕೆ ಆಗುದಿಲ್ಲ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಮುಂದೆ ನಡಿಬೇಕು, ನಡಿಲಿಕ್ಕೆ ಆಗುದಿಲ್ಲ. ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರಿಯಾದಂಥ ಸನ್ಮಾರ್ಗದಲ್ಲಿ ನೀವು ಇರಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ 9 ಪ್ರದಕ್ಷಿಣೆಯನ್ನು ಮಾಡಿ. ಬಿಳಿ ಎಕ್ಕದ ಗಿಡದ ಹತ್ರ 9 ಪ್ರದಕ್ಷಿಣೆ ಮಾಡಿ 2 ಹೂಗಳನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಬೆಳಗಿನಿಂದ ಸಂಜೆವರೆಗೂ ಆ ಪಾಕೆಟ್ ಅಲ್ಲಿರುವ ಹೂವು ಹಾಗೇ ಇದ್ದು, ತದನಂತರ ಆ ಗಿಡದಲ್ಲಿ ಇರ್ತಕ್ಕಂಥ ಅಂದ್ರೆ ಹೂಗಳನ್ನ ಗಿಡದ ಮೇಲೆ ಹಾಕೋದ್ರಿಂದ ಒಂದಿಷ್ಟು ಮಟ್ಟಿಗೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯವರು ತಾಯಿ ದುರ್ಗಾಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಇವತ್ತು ರಾಹುಕಾಲದಲ್ಲಿ ಅಂದ್ರೆ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಮಹಾಮಂತ್ರವನ್ನು ಹೇಳ್ತಾ ನಿಮ್ಮ ಕಷ್ಟಗಳನ್ನ ಬೇಗ ದೂರ ಮಾಡ್ಕೊಳ್ಳಿ. ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಒಳ್ಳೇದಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಮತ್ತು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದೆ ಹಾಕ್ತಿದಿರಲ್ಲ, ಅಲ್ಲೇ ವ್ಯತ್ಯಾಸ ಆಗ್ತಾ ಇದೆ. ಇವತ್ತು ಯಾರನ್ನ ನಂಬಿ ನೀವು ಮುಂದೆ ಹೋಗ್ತಿರೋ ಅವ್ರು ನಿಮ್ಮನ್ನ ನಡುಬಿದ್ದಿಲೇ ಬಿಟ್ಟು ಹೋಗ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿನೋ ಅಥವಾ ಒಂದು ಕೆಲಸವನ್ನೋ ಅಥವಾ ಏನೋ ಒಂದು ವೃತ್ತಿಯನ್ನೋ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ತಾವು ಏನ್ ಚಿಂತನೆ ಮಾಡಿ ಮುಂದೆ ನಡೀತಿರಲ್ಲ, ಅಲ್ಲಿ ವ್ಯತ್ಯಾಸ ಆಗತ್ತೆ. ಹಾಗೆ ಧೈರ್ಯದಿಂದ ತಾವೇನೋ ಮುಂದೆ ನಡೀತೀರಿ, ನಿಮ್ಮ ಧೈರ್ಯ ಮೆಚ್ಚುವಂಥದ್ದೇ. ಆದ್ರೆ ಜೊತೆಲಿರ್ತಕ್ಕಂಥವ್ರನ್ನ ನಂಬಿ ಮುಂದೆ ಹೋಗ್ತಿರಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾರೊಬ್ಬರನ್ನು ನಂಬದಿರ ನಿಮ್ಮ ಜ್ಞಾನಕ್ಕೆ ನಿಮಗೆ ಸರಿ ಅನ್ಸದನ್ನಷ್ಟೇ ನೀವು ತೀರ್ಮಾನ ಮಾಡಿದ್ರೆ
ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ಅರಳಿ ಎಲೆ ಅಥವಾ ವಿಳೆದೆಲೆ ಅಥವಾ ಔದುಂಬರದ ಎಲೆ ಅಥವಾ ಯಾವುದಾದ್ರು ಒಂದು ದೇವವೃಕ್ಷ ಅಂದ್ರೆ ದೇವರು ಪೂಜೆ ಮಾಡುವಂತ ವೃಕ್ಷದ ಎಲೆಗಳನ್ನ ಒಂದು ಬಿಳಿ ಎಕ್ಕದ ಎಲೆನಾದರೂ ತಂದು ಒಂದು ವೃತ್ತಾಕಾರವನ್ನು ಹಾಕಿ ವೃತ್ತಾಕಾರದ ಮಧ್ಯದಲ್ಲಿ 5 ರೇಖೆ ಇರುವಂತಹ ಒಂದು ನಕ್ಷತ್ರವನ್ನು ಬರೀಬೇಕು. 5 ರೇಖೆ ಇರತಕ್ಕಂತಹ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಒಂದು ಅಕ್ಷರವನ್ನ ಬರೆದ್ರೆ ಅದು ಗಂಧದಲ್ಲೇ ಬರೆದು ಅದು ದೇವ್ರ ಹತ್ರ ಇಟ್ರೆ ಇವತ್ತು ನಿಮಗೆ ಎದುರಾಗುವಂತ ಯಾವುದೇ ಸಂಕಷ್ಟಗಳಿದ್ರು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ಖಂಡಿತ ದೂರ ಆಗತ್ತೆ. ಅದನ್ನ ಮಕ್ಕಳು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಮನೇಲಿರ್ತಕ್ಕಂಥ ತಾಯಂದ್ರು ಅಥವಾ ಮನೇಲಿರ್ತಕ್ಕಂಥವ್ರು ಅವ್ರ ಮಕ್ಕಳ ಪರವಾಗಿ ಅಥವಾ ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪರವಾಗಿ ಅಥವಾ ಈ ರಾಶಿಯಲ್ಲಿರ್ತಕ್ಕಂಥವ್ರ ಪರವಾಗಿ ನೀವಾದ್ರೂ ಮಾಡಿದ್ರೆ ಅವರ ಜೀವನಕ್ಕೆ ಒಂದಷ್ಟು ಬೆಳೆ ಕೊಟ್ಟಂಗೆ ಆಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.